ಇವತ್ತು ಬೆಳಗ್ಗೆನೇ ಸಖತ್ತಾಗಿ ರೆಡಿಯಾಗಿ ನಾನು ನಮ್ಮೂರು ಜಾತ್ರೆ ಇತ್ತು, ಹಂಗೆ ನಮ್ಮ ಜಾತ್ರೆಗೆ ಬಂದು ಅಲ್ಲಿ ತೇರು ರೆಡಿ ಮಾಡಿ ನಿಲ್ಸಿದ್ರು. ಯಾಕಂದರೆ ಇನ್ನೂ ಜನಗಳು ಬಂದಿರಲಿಲ್ಲ, ಹಂಗೆ ಜಾತ್ರೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಆಮೇಲೆ ತೇರೆಲ್ಲ ಫುಲ್ಲು ರೆಡಿ ಆದಮೇಲೆ ಜಾತ್ರೆ ಸ್ಟಾರ್ಟ್ ಆದ ತಕ್ಷಣ ನೋಡಿದ್ರೆ ಯಾವ ಮಟ್ಟಕ್ಕೆ ಜನ ತುಂಬ್ಕೊಂಡಿದ್ರು ಅಂತ. ಇಷ್ಟು ಜನಗಳು ತುಂಬಿರೋ ಮಧ್ಯದಲ್ಲಿ ನಾವು ತೇರ ಹತ್ರ ಹೋಗಿ ನಿಂತ್ಕೊಂಡು ನಮ್ಮ ಹುಡುಗರು ಕರ್ಕೊಂಡು ಅವ್ರನ್ನೂ ಒಂದು ವೀಡಿಯೋ ಮಾಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಪೀಸ್ ಅಂತ ಹೇಳ್ತಾ ಹಂಗೆ ನಾವು ತೇರು ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತೇರು ಎಳಿತಾ ಇದ್ದಾಗ ಇಲ್ಲಿ ಟಮಟೆ ಹೊಡಿತಿರೋ ಅದನ್ನ ನೋಡಿಕೊಂಡು ತೇರೆಲ್ಲ ಎಳೆದಿದ್ವಲ್ಲ ಸಖತ್ ಸುಸ್ತಾಯ್ತಿತ್ತು ಅಂದ್ಬಿಟ್ಟು ಪಾನಕ ಮಜ್ಜಿಗೆ ಕುಡಿಯೋಕೆ ಹೋಗಿದ್ವಿ. ಇವನ ಹೆಸರು ತೇಜು ಅಂತ, ನಮ್ಮ ಅಸಿಸ್ಟೆಂಟ್ ರೂಪೇಶ್ ಅವ್ನ ಫ್ರೆಂಡು, ಮತ್ತು ಇವನು ಹರ್ಷ. ಆಮೇಲೆ ಪಾನಕ ಮಜ್ಜಿಗೆ ಕುಡ್ಕೊಂಡು ಇಲ್ಲಿ ನಾವು ಬಂದ್ರಿ. ಇಲ್ಲಿ ಯಾವುದೋ ಬೆಟ್ಟಿಂಗ್ ಅಂತೆ, 100 ರೂಪಾಯಿ ಹಾಕರೆ 200 ರೂಪಾಯಿ ಬರುತ್ತೆ, 10 ರೂಪಾಯಿ ಹಾಕರೆ 20 ಬರುತ್ತೆ ಅಂತ ಇದು ಮಾಡಿಕೊಂಡು ಗೆಲ್ತಾ ಇದ್ದ. ಅವನು ಜೋಸಲ್ಲಿ ಗೆಲ್ತಾ ಇದ್ನಲ್ಲ ಅಂತ ನಾನು ಒಂದು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಅಲ್ಲಿಂದ ನಮಗೂ ಸಖತ್ತು ಹೊಟ್ಟೆ ಹಸಿತಿತ್ತಲ್ಲ, ಹೆಂಗೋ ಮಧ್ಯಾಹ್ನ ಆಗಿತ್ತು, ಅಲ್ಲೇ ಊಟ ಆಗ್ತಾಯಿದ್ರು ಜಾತ್ರೆಯಲ್ಲಿ. ನಾವು ಬಂದು ಕೂತ್ಕೊಂಡ್ರಿ, ಅವ್ರು ಊಟ ಸ್ಟಾರ್ಟ್ ಮಾಡಿದ್ರು ಬಡ್ಸೋಕ್ಕೆ, ನಾವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಖತ್ತಾಗಿ ಬ್ಯಾಟಿಂಗ್ ಮಾಡಿಕೊಂಡು ತಿರ್ಗಾ ಸೆಕೆಂಡ್ ರೌಂಡ್ ತೇರು ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ತೇರು ಎಳೆಯೋಕ್ಕೆ ನೋಡಿಕೊಂಡು ಅಲ್ಲಿ ಫುಲ್ಲು ಜನಗಳು ತುಂಬ್ಕೊಂಡಿದ್ರು ಎರಡನೇ ಸತಿಗೂ. ಆಮೇಲೆ ನೋಡಿದ್ರೆ ಎರಡನೇ ಸತಿ ತೇರು ಎಳೆಯಾಗ ಫುಲ್ಲು ಮಳೆ ಬರ್ತಾಯಿತ್ತು. ಆ ಮಳೆಯಲ್ಲೂ ನಿಂತ್ಕೊಂಡು ಪಾಪ ಅಲ್ಲಿ ಮೇಲೆ ಕೂತಿದ್ದವ್ರಿಗೆಲ್ಲ ಬಾಳೆಹಣ್ಣಲ್ಲೇ ಬೀಳ್ತಾಯಿತ್ತು ತೇರು ಮೇಲೆ ಕೂತಿರೋರಿಗೆ. ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ನಾವು ತಿನ್ನೋಕ್ಕಂತ ಬಂದ್ವಿ. ಅಲ್ಲಿ ಇದು ಯಾವುದೋ ಬೊಂಬೆ ಮಿಠಾಯಿ ಅಂತ ಮಾಡ್ತಾಯಿದ್ರು. ನಾವು ಒಂದು ಆನೆ ಮಾಡಿಸಿದ್ರಿ. ಆನೆ ನೋಡೋಕೆ ಸಕ್ಕತ್ತಾಗಿತ್ತು. ಅವರು ಎಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಇತ್ತೋ ಸಕ್ಕತ್ತಾಗಿ ಮಾಡಿಕೊಟ್ರು. ನೀವು ಈ ಥರ ತಿಂದಿದ್ರೆ ಕಮೆಂಟ್ ಮಾಡಿ. ಹಂಗೆ ಇಲ್ಲಿ ಜೋಕಾಲಿ ಆಟ ಆಡ್ತಾಯಿದ್ರು. ನಾನು ಹೋಗಿ ಕೂತ್ಕೊಂಡೆ. ಅವನು ಓನರ್ ನೋಡ್ಬಿಟ್ಟು ಬಾಯಿಗೆ ಬಂದಂಗೆ ಬೈದ. ಬರೀ ಇಂಥದೆಯಾ? ಅಷ್ಟೆಲ್ಲ ಅನ್ನಿಸ್ಕೊಂಡ್ರು ನಮಗೇನು ಬೇಜಾರಿಲ್ಲ. ಹಂಗೆ ಅಂದ್ಕೊಂಡು ಇಲ್ಲಿ ಬಂದ್ವಿ. ಸ್ವೀಟ್ ತಿಂದ್ಕೊಂಡು ಹಂಗೆ ಇವನು ನೋಡಿದ್ರೆ ಮುಖ ಮುಚ್ಕೊಬಿಟ್ಟಿದ್ದ. ಮೇಲ್ಗಡೆ ಯಾರೋ ಇಬ್ಬರು ಫಾರಿನರ್ಸ್ ನಿಂತಿದ್ರು, ಸಕ್ಕತ್ತಾಗಿದ್ರು. ಹಂಗೆ ರಾತ್ರಿ ಆಗಿತ್ತಲ್ಲ, ಹಂಗೆ ಸಖತ್ತು ಮಳೆ ಇತ್ತು ಪಾಪ. ಆದರೂ ಡೆಲಿವರಿ ಬಾಯ್ ಕಷ್ಟ ಬಿದ್ದು ನಮಗೆ ಪಿಜ್ಜಾ ತಂದುಕೊಟ್ರು. ನಾವು 6 ಪಿಜ್ಜನ್ನು ಜಸ್ಟ್ 300 ರೂಪಾಯಿಗೆ ಆರ್ಡ್ರ್ ಮಾಡಿ ತಗೊಂಡಿದ್ವಿ. ಹೆಂಗೆ ಅಂದರೆ ನಾನು ಹೇಳೋ ಕೋಡ್ ಯೂಸ್ ಮಾಡಿ, HUGE6361 ಅನ್ನೋ ಕೋಡ್ ಯೂಸ್ ಮಾಡಿದ್ರೆ ನಿಮಗೂ 200 ರೂಪಾಯಿ ಆಫ್ ಆಗುತ್ತೆ. ಹಂಗೆ ಇಲ್ಲಿ ಮಳೆ ಬರ್ತಾಯಿದ್ರು, DJ ಹಾಕಿದ್ರು. ಯಾಕಂದರೆ ಜಾತ್ರೆ ಅಲ್ವಾ, ನಾವು ಒಂಚೂರು ಎಂಜಾಯ್ ಮಾಡೋಣ ಅಂತ ಫುಲ್ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಆಡ್ಕೊಂಡು ನಾವು ಮಳೆಯಲ್ಲಿ ಫುಲ್ಲು ನೆನ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ರಿ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು. ಹಂಗೆ ಇಲ್ಲಿ ನೋಡಿದ್ರೆ ಎಲ್ಲ ಜಾತ್ರೆಯಲ್ಲಿ RCB ಅಂತ ಕೂಗ್ತವ್ರೆ, ಕೇಳಿಸ್ಕೊಳ್ಳಿ. ಇದಾದಮೇಲೆ ಬೆಳಗ್ಗೆ ಪಲ್ಲಕ್ಕಿ ಒಯ್ದಾಯಿತು. ಆ ಪಲ್ಲಕ್ಕಿನ ನೋಡಿಕೊಂಡು ವಾಪಸ್ ಮನೆಗೆ ಹೋಗಿ ಮಲ್ಕೊಂಡೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು